Hello people, welcome back to my YouTube channel. So ನಾನು ಲಾಸ್ಟ್ ಟ್ಯುಟೋರಿಯಲ್ ಅಲ್ಲಿ ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ಅಂತ ಏನಂತ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋ ನಿಮಗೆ ಪ್ರಾಪರ್ ಆಗಿ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂದ್ರೆ ಐ ವುಡ್ ರೆಕಮೆಂಡ್ ಟು ವಾಚ್ ದೋಸ್ ವಿಡಿಯೋಸ್. ನಾನು ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಇನ್ ಡೆಪ್ತ್ ಆಗಿ ಹೇಳ್ಕೊಟ್ಟಿದ್ದೀನಿ. So now let's start the difference between compiler and interpreter. Compiler takes the entire program in one go. Interpreter takes a single line of code at a time. So compiler ಕೇಸಲ್ಲಿ ಕಂಪೈಲರ್ ಕಂಪ್ಲೀಟ್ ಕೋಡ್ನ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿ ನಿಮಗೆ ಲಾಸ್ಟ್ ಅಲ್ಲಿ ಔಟ್ಪುಟ್ ಕೊಡುತ್ತೆ. ಬಟ್ ಇನ್ ಕೇಸ್ ಆಫ್ ಇಂಟರ್ಪ್ರಿಟರ್ ಅಲ್ಲಿ ಲೈನ್ ಬೈ ಲೈನ್ ಕೋಡ್ನ ಸ್ಕ್ಯಾನ್ ಮಾಡಿ ಒನ್ ಲೈನ್ ಆದ್ಮೇಲೆ ನಿಮಗೆ ಡಿಕೋಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ವಾರ್ XYZ ಅಂತ ಫಸ್ಟ್ ಲೈನು. ಸೊ ಫಸ್ಟ್ ಲೈನ್ ನ ರೀಡ್ ಮಾಡುತ್ತೆ, ದೆನ್ ಇದು ಬೈನರಿ ಕೋಡ್ಗೆ ಕನ್ವರ್ಟ್ ಮಾಡುತ್ತೆ. ಮತ್ತೆ ಸೆಕೆಂಡ್ ಲೈನ್ ಹೋಗುತ್ತೆ, x=5 ತಗೊಳುತ್ತೆ, ದೆನ್ ಅದನ್ನ ಬೈನರಿ ಕೋಡ್ಗೆ ಕನ್ವರ್ಟ್ ಮಾಡುತ್ತೆ. ಹಾಗೆ ಇಂಟರ್ಪ್ರಿಟರ್ ವಿಲ್ takes a single line of code at a time, ಅದನ್ನ ಬೈಟ್ ಕೋಡ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಕಂಪೈಲರ್ ಜನರೇಟ್ಸ್ ಎಕ್ಸಿಕ್ಯೂಟೇಬಲ್ ಫೈಲ್ ವಿಚ್ ಕ್ಯಾನ್ ಬಿ ಶೇರ್ಡ್ ವಿತ್ ಎನಿವನ್. ಇಂಟರ್ಪ್ರಿಟರ್ ನೆವರ್ ಜನರೇಟ್ಸ್ ಎಕ್ಸಿಕ್ಯೂಟೇಬಲ್ ಫೈಲ್. ನಾವು ಈ ಕೋಡ್ನ ಕಂಪೈಲರ್ಗೆ ಕೊಟ್ಟಾಗ ಕಂಪೈಲರ್ ವಿಲ್ ಜನರೇಟ್ ಎ ಫೈಲ್ ದಟ್ ಈಸ್ ಕಾಲ್ಡ್ ಆಸ್ ಎಕ್ಸಿಕ್ಯೂಟೇಬಲ್. ಈ ಎಕ್ಸಿಕ್ಯೂಟೇಬಲ್ ಫೈಲ್ನ ನಾವು ಬೇರೆಯವ್ರಿಗೆ ಕೊಟ್ಟಾಗ ದೇ ಕುಡ್ ಏಬಲ್ ಟು ರನ್ ದಿಸ್ ಎಕ್ಸಿಕ್ಯೂಟೇಬಲ್ ಫೈಲ್ ಅಂಡ್ ಸಿ ದ ಔಟ್ಪುಟ್ ಅಲ್ವಾ. ಇನ್ ಕೇಸ್ ಆಫ್ ಇಂಟರ್ಪ್ರಿಟರ್ ಅಲ್ಲಿ ನಾವು ಡೈರೆಕ್ಟ್ ಕೋಡ್ನೆ ಕಾಪಿ ಮಾಡಿ ಕೊಡ್ತೀವಿ ಸೊ ದಟ್ ದೇ ಕ್ಯಾನ್ ಏಬಲ್ ಟು ರನ್ ದಿಸ್ ಕೋಡ್ ಇನ್ ದೇರ್ ಕಂಪ್ಯೂಟರ್ ವಿತ್ ದ ಇನ್ಸ್ಟಾಲೇಷನ್ ಆಫ್ ಟ್ರಾನ್ಸ್ಲೇಟರ್ ದಟ್ ಈಸ್ ಇಂಟರ್ಪ್ರಿಟರ್. ಅದಾದ್ಮೇಲೆ ದೇ ಕ್ಯಾನ್ ಏಬಲ್ ಟು ವ್ಯೂ ದ ಔಟ್ಪುಟ್. ಇನ್ ಕೇಸ್ ಆಫ್ ಕಂಪೈಲರ್ ಅಲ್ಲಿ ನಾವು ಕಂಪೈಲ್ ಮಾಡಿ ಬೈನರಿ ಕೋಡ್ನ ಕೊಡ್ತೀವಿ. ಬಟ್ ಇನ್ ಕೇಸ್ ಆಫ್ ಇಂಟರ್ಪ್ರಿಟರ್ ಅಲ್ಲಿ ಕಾಪಿಡ್ ಕೋಡ್ನ ಕೊಡ್ತೀವಿ, ಅದಾದ್ಮೇಲೆ ಅವ್ರ PC ಯಲ್ಲಿ ಅವರು ಕಂಪೈಲ್ ಮಾಡಿ ಕನ್ವರ್ಟ್ ಮಾಡಿ ಔಟ್ಪುಟ್ನ ನೋಡ್ಬೋದು. Compiler must be installed on a source computer. Interpreter must be installed on the destination computer. ನಾನು ಹಾಗೆ ಹೇಳ್ದಂಗೆ ಕಂಪೈಲರ್ ಸೋರ್ಸ್ ಕಂಪ್ಯೂಟರ್ ಅಂದ್ರೆ ನಾವು ಕೋಡ್ ಬರ್ತಿದ್ದೀವಿ. ಸೊ ನಮ್ಮ ಕಂಪ್ಯೂಟರ್ ಅಲ್ಲೇ ನಾವು ಕಂಪೈಲ್ ಮಾಡಿ ಬೈನರಿ ಕೋಡ್ ಮಾತ್ರ ಶೇರ್ ಮಾಡ್ತೀವಿ. ಬಟ್ ಇಂಟರ್ಪ್ರಿಟರ್ ಅಲ್ಲಿ ನಾವು ನಮ್ಮ PC ಯಲ್ಲಿ ಕೋಡ್ ಬರ್ದಿದ್ದೀವಿ, ಬಟ್ ಅರೆ ನಾವು ಇಲ್ಲಿ ಕನ್ವರ್ಟ್ ಮಾಡಿರೋ ಕೋಡ್ನ ಕಳಿಸಲ್ಲ. ಇನ್ಸ್ಟೆಡ್ ನಾವು ಡೈರೆಕ್ಟ್ ಆಗಿ ಕಾಪಿ ಕೋಡ್ನ ಕಳಿಸ್ತೀವಿ. ಸೊ ಅವ್ರ PC ಯಲ್ಲಿ ಅವರು ಈ ಕಾಪಿಡ್ ಕೋಡ್ನ ಬೈನರಿ ಕೋಡ್ ಆಗಿ ಕನ್ವರ್ಟ್ ಮಾಡ್ತಾರೆ ಯೂಸಿಂಗ್ ದ ಹೆಲ್ಪ್ ಆಫ್ ಇಂಟರ್ಪ್ರಿಟರ್. ಅದಾದ್ಮೇಲೆ ದೇ ಕುಡ್ ಏಬಲ್ ಟು ವ್ಯೂ ದ ಔಟ್ಪುಟ್. ಸೊ ಇಂಟರ್ಪ್ರಿಟರ್ ಅನ್ನೋದು ಡೆಸ್ಟಿನೇಷನ್ ಅಲ್ಲಿ ಇನ್ಸ್ಟಾಲ್ ಆಗಿರ್ಲೇಬೇಕು ಅಂಡ್ ಕಂಪೈಲರ್ ಅನ್ನೋದು ಸೋರ್ಸ್ PC ಯಲ್ಲಿ ಇನ್ಸ್ಟಾಲ್ ಆಗಿರ್ಲೇಬೇಕು. Code needs to be compiled once and can run executable only whenever needed. Code needs to be compiled again and again in order to run the code. See, compiler ಅಲ್ಲಿ ನಾವು ಈ ಕೋಡ್ನ ಕಂಪೈಲ್ ಮಾಡಿ ನಮ್ಗೊಂದು ಎಕ್ಸಿಕ್ಯೂಟೇಬಲ್ ಸಿಗುತ್ತೆ. ಈ ಎಕ್ಸಿಕ್ಯೂಟೇಬಲ್ ನ ರನ್ ಮಾಡಿದ್ರೆ ಸಾಕು ನಮಗೆ ಔಟ್ಪುಟ್ ಸಿಗುತ್ತೆ. ಸೊ ಪದೇ ಪದೇ ಕಂಪೈಲ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಈ ಎಕ್ಸಿಕ್ಯೂಟೇಬಲ್ ಫೈಲ್ ನ ರನ್ ಮಾಡಿದ್ರೆ ಸಾಕು, ವಿಲ್ ಗೆಟ್ ದ ಔಟ್ಪುಟ್. ಬಟ್ ಇಂಟರ್ಪ್ರಿಟರ್ ಅಲ್ಲಿ ನಾವು ಪದೇ ಪದೇ ಕೋಡ್ ನ ರನ್ ಮಾಡಬೇಕು. ಬಿಕಾಸ್ ನಾವು ಈ ಕೋಡ್ ನ ನಾವು ಬೇರೆಯವರು ಕಳಿಸಿದಾಗ ಬೇರೆಯವರು ಈ ಕೋಡ್ ನ ರನ್ ಮಾಡಾದ್ಮೇಲೆ ಅವ್ರಿಗೆ ಬೈನರಿ ಆಗಿ ಕನ್ವರ್ಟ್ ಆಗುತ್ತೆ ಈ ಕೋಡ್. ಸೊ ಅವರು ಈ ಕೋಡ್ ನ ಪದೇ ಪದೇ ರನ್ ಮಾಡ್ತಾ ಇರಬೇಕು. ಬಟ್ ಇನ್ ಕೇಸ್ ಆಫ್ ಕಂಪೈಲರ್ ಈ ಜಸ್ಟ್ ನಾವು ಈ ಎಕ್ಸಿಕ್ಯೂಟೇಬಲ್ ಫೈಲ್ ನ ಶೇರ್ ಮಾಡಿದ್ರೆ ಸಾಕು, ಈ ಎಕ್ಸಿಕ್ಯೂಟೇಬಲ್ ಕೋಡ್ ನ ರನ್ ಮಾಡಿದ್ರೆ ದೇ ಕುಡ್ ಏಬಲ್ ಟು ಸಿ ದ ಔಟ್ಪುಟ್. ಕೋಡ್ ಇಸ್ ಪ್ರೈವೇಟ್ ಮತ್ತೆ ಕೋಡ್ ಇಸ್ ಪಬ್ಲಿಕ್. ಕಂಪೈಲರ್ ಅಲ್ಲಿ ನಾವು ಈ ಎಕ್ಸಿಕ್ಯೂಟೇಬಲ್ ಫೈಲ್ ನ ಕಳಿಸ್ತೀವಿ, ದಟ್ ಈಸ್ ಇನ್ ದ ಫಾರ್ಮ್ ಆಫ್ zeros and ones. ಸೊ ಯೂಸರ್ಗೆ ಅಥವಾ ಎಂಡ್ ಯೂಸರ್ಗೆ ಈ ಕೋಡ್ ಗೊತ್ತಾಗಲ್ಲ, ಲೈಕ್ ಬಿಹೈಂಡ್ ವಾಟ್ ಇಸ್ ದಿಸ್ ಕೋಡ್ ಅನ್ನೋದು ಗೊತ್ತಾಗಲ್ಲ. ಬಿಕಾಸ್ ನಾವು ಇಲ್ಲಿ ಈ ಫೈಲ್ ನ ಕಳಿಸೋದು ಎಕ್ಸಿಕ್ಯೂಟೇಬಲ್ ಫೈಲ್. ಸೊ ದ ಕೋಡ್ ಇಸ್ ಪ್ರೈವೇಟ್ ಇನ್ ಕೇಸ್ ಆಫ್ ಕಂಪೈಲರ್. ಬಟ್ ಆದ್ರೆ ಇಂಟರ್ಪ್ರಿಟರ್ ಅಲ್ಲಿ ದ ಕೋಡ್ ಇಸ್ ಪಬ್ಲಿಕ್. ಬಿಕಾಸ್ ನಾವು ಇಲ್ಲಿ ಕನ್ವರ್ಟ್ ಮಾಡಿರೋ ಫೈಲ್ ನ ಕಳಿಸಲ್ಲ. ಇನ್ಸ್ಟೆಡ್ ಆಫ್ ದಟ್ ವಿ ವಿಲ್ ಸೆಂಡ್ ದ ಕಂಪ್ಲೀಟ್ ಕೋಡ್ ಡೈರೆಕ್ಟ್ಲಿ ಟು ದ ಎಂಡ್ ಯೂಸರ್. ಸೊ ಆ ಎಂಡ್ ಯೂಸರ್ ಈ ಕೋಡ್ ನ ಬೈನರಿ ಕೋಡ್ ಆಗಿ ಕನ್ವರ್ಟ್ ಮಾಡಿ ದೆನ್ ಓನ್ಲಿ he can able to see the output. ಸೊ ಇಂಟರ್ಪ್ರಿಟರ್ ಅಲ್ಲಿ ಕೋಡ್ ಇಸ್ ಪಬ್ಲಿಕ್ ಅಂಡ್ ಇದರಲ್ಲಿ ಕೋಡ್ ಇಸ್ ಪ್ರೈವೇಟ್. ಐ ಹೋಪ್ ನಿಮಗೆ ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ಅಂದ್ರೆ ಏನು ಅಂತ ಇವಾಗ ಡೆಪ್ತ್ ನಾಲೆಜ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ವಾಚ್ ದಿಸ್ ಮೈ ಪ್ರೀವಿಯಸ್ ವಿಡಿಯೋ ದಟ್ ಇಸ್ ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್ ಬಗ್ಗೆ ಇನ್ ಡೆಪ್ತ್ ಆಗಿ ಹೇಳ್ಕೊಟ್ಟಿದ್ದೀನಿ. ಅದಾದ್ಮೇಲೆ ಈ ವಿಡಿಯೋ ಬನ್ನಿ ಸೊ ದಟ್ ನಿಮಗೆ ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಕಂಪೈಲರ್ ಅಂದ್ರೇನು ಇಂಟರ್ಪ್ರಿಟರ್ ಅಂದ್ರೇನು ಅಂತ. Thank you for watching my video. If you haven't yet subscribed my channel, please go subscribe and hit the bell icon. Please do like and share my video. Bye bye.